ನಮಸ್ಕಾರ, ಶುಭೋದಯ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಪಾಡ್ಯ ಭಾನುವಾರ ಧನಿಷ್ಠಾ ನಕ್ಷತ್ರ ಶೋಭನ ನಾಮ ಯೋಗ ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಮೊದಲನೇದಾಗಿ ಮೇಷರಾಶಿ. ಇವತ್ತಿನ ದಿವಸ ಆಹಾರದ ವಿಚಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಹಾಗೆ ಮಾತು ಕಠಿಣವಾಗಿ ಆಗತಕ್ಕಂಥದ್ದು. ಮಾತಿನಲ್ಲಿ ಸ್ವಲ್ಪ ಯಾರೋ ನಾವು ಹೇಳುವಂಥ ಮಾತು ಇನ್ನೊಬ್ಬರಿಗೆ ಕಠಿಣ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡೋದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ. ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ಹಾಗೆ ತಲೆನೋವು ಬರತಕ್ಕಂಥ ಸಾಧ್ಯತೆ. ದುರ್ಗಾ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದು. ಖರ್ಚು ಅನಗತ್ಯವಾಗಿ ಸ್ವಲ್ಪ ಖರ್ಚಾಗತಕ್ಕಂಥ ಸಾಧ್ಯತೆ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡೋದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ. ಬುದ್ಧಿಯ ಬಲ ಅಂದರೆ ಆಲೋಚನಾ ಶಕ್ತಿ ಕಡಿಮೆ ಆಗತಕ್ಕಂಥದ್ದು, ಹಾಗೆ ಮಕ್ಕಳಲ್ಲಿ ವಿಶೇಷವಾದಂಥ ಸಾಮರಸ್ಯ ಇರತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ. ವೃತ್ತಿಯಲ್ಲಿ ತೊಡಕುಗಳು ಆಗತಕ್ಕಂಥದ್ದು. ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು. ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು. ಹೈನು ಮಾರಾಟಗಾರರಿಗೆ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಹಾಗಾಗಿ ಗಣಪತಿಗೆ ಬೆಲ್ಲವನ್ನು ಅರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ. ಸಹೋದರಿಯರಿಂದ ಸಹಕಾರ ಸಿಗತಕ್ಕಂಥದ್ದು. ಸೇವಕರಿಂದ ಸಹಕಾರ ಸಿಗತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತಕ್ಕಂಥ ಸಾಧ್ಯತೆ. ಈಶ್ವರ ಪ್ರಾರ್ಥನೆ ಮಾಡೋದರಿಂದ ಅಥವಾ ರುದ್ರಾಭಿಷೇಕವನ್ನು ಮಾಡಿಸೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ. ಅಂದರೆ ಇವತ್ತಿನ ದಿವಸ ಸ್ವಲ್ಪ ವಸ್ತು ಕಳವಾಗತಕ್ಕಂಥ ಸಾಧ್ಯತೆ. ಹಾಗೆ ಆದಷ್ಟು ನಾವು ಸಭೆ ಸಮಾರಂಭ ಇರ್ಬೋದು, ವಿಶೇಷವಾದಂಥ ಯಾವುದೇ ರೀತಿಯಾದಂಥ ಸಮಾರಂಭನೇ ಇರಬಹುದು, ಅಂಥ ಒಂದು ವಿಚಾರದಲ್ಲಿ ಅಂಥ ಒಂದು ಸ್ಥಳದಲ್ಲಿ ನಾವು ಹೋಗತಕ್ಕಂಥ ಸಾಧ್ಯತೆ. ಹಾಗೆ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ. ಇವತ್ತು ನಾವು ಅಂದುಕೊಂಡಂಥ ಕೆಲಸ ಆಗತಕ್ಕಂಥದ್ದು, ಹಾಗೆ ವಿಶೇಷವಾಗಿ ದೇವತಾ ಅನುಕೂಲ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ. ಆಪ್ತರಿಗಾಗಿ ವ್ಯಯ, ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ರೋಗ ಬಾಧೆ ಆಗತಕ್ಕಂಥದ್ದು. ಶತ್ರುವಿನ ಕಾಟ ಇರತಕ್ಕಂಥ ಸಾಧ್ಯತೆ. ಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಗೋ ಸೇವೆ, ಗೋವಿಗೆ ಗ್ರಾಸವನ್ನು ಕೊಡತಕ್ಕಂಥದ್ದು, ಹಾಗೆ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಇನ್ನು ಮಕರ ರಾಶಿ. ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ. ಸ್ವಲ್ಪ ಉದರಬಾಧೆ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ದುರ್ಗಾ ಸನ್ನಿಧಿಯಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು. ಪ್ರಯಾಣದಲ್ಲಿ ಇವತ್ತಿನ ದಿವಸ ದೂರ ಪ್ರಯಾಣದಲ್ಲಿ ತೊಡಕುಗಳು ಆಗತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಮನೆಯಲ್ಲೇ ಇರತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ದಿವಸ ಸಾಧ್ಯವಾದರೆ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿ. ದೈವಾನುಕೂಲ ಇರತಕ್ಕಂಥದ್ದು. ಸಾಧು ಸಂತರ ದರ್ಶನ, ಕ್ಷೇತ್ರ ದರ್ಶನ,
ಹಾಗೆ ಸಾಧು ಸಜ್ಜನರ ಸೇವೆಯನ್ನು ಮಾಡುವಂಥ ಭಾಗ್ಯ ಯೋಗ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.